ಎಲ್ರಿಗೂ ನಮಸ್ಕಾರ. ಮುಂಬರುವ ದಸರಾ ಮತ್ತು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕ್ಷೇತ್ರದ ಜನತೆಗೆ ನಮ್ಮ ಸುತ್ತ ವಾಹಿನಿಯ ಮೂಲಕ ಹೇಳಲು ಇಚ್ಛೆಪಡುತ್ತೇನೆ. ಜೊತೆಗೆ ಈ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರರು ಮತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಜನಾನುರಾಗಿಯಾದಂಥ ವ್ಯಕ್ತಿಯವರು. ಜೊತೆಗೆ ಅವರ ತಮ್ಮ ಅಭಿವೃದ್ಧಿ ಮೂಲಕ ಮತ್ತು ಜನರ ಜೊತೆ ಇರುವಂಥ ಏನು ಉತ್ತಮವಾದ ನಡತೆ ಆಗಿರ್ಬೋದು, ಉತ್ತಮವಾದ ಸಂಪರ್ಕ ಆಗ್ಬೋದು, ಆ ಮೂಲಕನೇ 2ನೇ ಬಾರಿ ಅವರು ಚುನಾವಣೆಯಲ್ಲಿ ಆರಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರ ಕುಟುಂಬನೂ ಅವ್ರ ಜೊತೆ ನಿಂತಿದೆ. ಬೆನ್ನೆಲುಬಾಗಿ ಅವರ ಶ್ರೀಮತಿ ಅವರಾದ ವಾಣಿ ಶ್ರೀನಿವಾಸ್ ಅವರಾಗಿರ್ಬೋದು, ರಚನಾ ಶ್ರೀನಿವಾಸ್ ಅವ್ರ ಮಗಳಾದಂಥ ರಚನಾ ಶ್ರೀನಿವಾಸ್ ಆಗಿರ್ಬೋದು, ಉತ್ತಮವಾಗಿ ಅವ್ರ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ಜನಗಳಿಗೆ ಸ್ಪಂದಿಸೋಂಥ ರೀತಿ ಇದೆಯಲ್ಲ, ಯಾರಾದರೂ ಮೆಚ್ಕೊಳ್ಳೋಂಥ ರೀತಿಯಲ್ಲೇ ಅವರು ಸ್ಪಂದಿಸ್ತಾರೆ. ಯಾಕಂತೇಳಿ ಅವ್ರ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಆಫೀಸ್ ಆಗಿರ್ಬೋದು, ನಾನು ಸುಮಾರು ಸಲ ನೋಡಿದ್ದೀನಿ. ಅವ್ರ ಮನೆಗೆ ಬಂದಂಥ ಯಾವುದೇ ಒಬ್ಬ ಅತಿಥಿಗಳು ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಇದ್ದಂಥ ವ್ಯಕ್ತಿಗಳು, ಬೇರೆ ಕ್ಷೇತ್ರದ ಶಾಸಕರಾಗಿರ್ಬೋದು, ಮಂತ್ರಿಗಳು ಬಂದಂಥ ಸಂದರ್ಭದಲ್ಲೂ ಸಹ ಅವರ ಆಫೀಸ್ ನೋಡ್ಬಿಟ್ಟು ಇದೇ ರೀತಿ ಆಫೀಸ್ನ ನಾವು ಅಳವಡಿಸ್ಕೊತೀವಿ ಅಂತೇಳಿ ಕಂಪ್ಲೀಟ್ ಅದು ವಿಡಿಯೋ ಮಾಡ್ಕೊಂಡು ಹೋಗಿದ್ದಾರೆ. ಆ ಒಂದು ಸಂದರ್ಭಗಳನ್ನು ನಾನು ನೋಡಿದ್ದೀನಿ. ಯಾಕಂದರೆ ಬಂದಂಥ ವ್ಯಕ್ತಿಗಳು ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ಕೆಲಸ ಆಗಿಲ್ಲ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಇವರ ಆಫೀಸಲ್ಲೇ ಕೂರಿಸಿ ಅವ್ರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆನೂ, ಅರ್ಜಿ ಸ್ವೀಕಾರ ಮಾಡೋದಾಗಲಿ, ಅರ್ಜಿ ಎಲ್ಲಿಗೆ ತಲುಪಿಸ್ಬೇಕು ಅದನ್ನೆಲ್ಲ ಅಲ್ಲೇ ಆಫೀಸಲ್ಲೇ ಕೂತು ಅದನ್ನು ಟೈಪ್ ಮಾಡಿಕೊಡೋಂಥ ವ್ಯವಸ್ಥೆನೂ ಅವರೇ ಮಾಡಿಕೊಟ್ಟಿದ್ದಾರೆ ಕೆಲವೊಂದು ಸಂದರ್ಭದಲ್ಲಿ. ಅಭಿವೃದ್ಧಿ ವಿಚಾರವಾಗಿ ಮತ್ತೊಮ್ಮೆ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ, ಮಾನ್ಯ ಹಾಲಿ ಶಾಸಕರಾದಂತಹ ಶ್ರೀನಿವಾಸರವರು ಅವರು ನೀಡಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಜನಗಳ ಮನಸ್ಸಲ್ಲಿ ಉಳ್ಕೊಂಡಿರ್ತಕ್ಕಂತಹ ಅಭಿವೃದ್ಧಿ ಕಾರ್ಯಕ್ರಮ ಆಗಿರ್ಬೋದು, ಅವರ ಮನಸ್ಸಿಗೆ ಖುಷಿ ತಂದಿರತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮ ಯಾವುದು ಅಂತ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ತಾವು ಸಹ ಈ ಒಂದು ಹಲಸೂರು ಭಾಗದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದೀರಿ. ತಮ್ಮ ಅನಿಸಿಕೆ ಏನು ವ್ಯಕ್ತಪಡಿಸ್ತೀರಿ? ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ವೈಯಕ್ತಿಕವಾಗಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ. 2013ರಿಂದ 2018 ತನಕ ಏನು ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಏನು ಸರ್ಕಾರ ಇತ್ತು, ಆ ಒಂದು ಸಂದರ್ಭದಲ್ಲಿ ರಸ್ತೆಗಳ ರಾಜ ಅಂತಲೇ ಅವ್ರ ಹೆಸರು ಪಡ್ಕೊಂಡ್ರು. ಯಾಕಂದರೆ ತರೀಕೆರೆಯಿಂದ ಲಕ್ಕೊಳ್ಳಿ ಭಾಗಕ್ಕೆ ಬರೋಂಥ ರಸ್ತೆಗಳು ಆಗಿರ್ಬೋದು, ಮತ್ತು ತರೀಕೆರೆಯಿಂದ ಅಜ್ಜಂಪುರದಿಂದ ಮುಂದಕ್ಕೆ ಹೋಗೋಂಥ ರಸ್ತೆಗಳಂತೂ ನಾವು ಹೋಗ್ಲಿಕ್ಕೂ ಸಾಧ್ಯ ಆಗಲಿಂಥ ರಸ್ತೆಗಳು. ಅಂಥ ರಸ್ತೆಗಳನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಇವತ್ತಿಗೂ ಆ ಭಾಗದ ಜನ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. 10 ವರ್ಷಗಳ ಹಿಂದೆ ಆದಂಥ ಕೆಲಸ ಇನ್ನೂ ನೆನಪಲ್ಲಿ ಇಟ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಜೊತೆಗೆ ಗ್ರಾಮೀಣ ಭಾಗಗಳಿಗೆ ಈ ಕಾಂಕ್ರೀಟ್ ರಸ್ತೆಗಳ ಒಂದು ವ್ಯವಸ್ಥೆ ಏನು ನಮ್ಮೂರಲ್ಲೇ ಆಗಿರ್ಬೋದು, ನಮ್ಮ ಮನೆ ಪಕ್ಕದ ರಸ್ತೆ ಆಗಿರ್ಬೋದು, ಕಾಂಕ್ರೀಟ್ ರಸ್ತೆ ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಆದಂಥ ರಸ್ತೆಗಳು, ಜೊತೆಗೆ ಈ ಸಮುದಾಯ ಭವನಗಳ ನಿರ್ಮಾಣಗಳು, ಜೊತೆಗೆ ನೀರಾವರಿ ಇಲಾಖೆಯಲ್ಲಿ ಸಂಬಂಧಪಟ್ಟ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳನ್ನು ಸಹ ಉತ್ತಮ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಮತ್ತು ಹಿಂದೆ ಅವರು ಶಾಸಕರಾದ ಸಂದರ್ಭದಲ್ಲಿ ತುಂಬ ಅನುದಾನಗಳನ್ನು ತಂದು ನೀರಾವರಿ ಇಲಾಖೆ ಆಗಿರ್ಬೋದು, ಬೇರೆ ಯಾವುದೇ ಕ್ಷೇತ್ರದ PWD ರಸ್ತೆಗಳಾಗಿರ್ಬೋದು, ಮತ್ತು ಹಿಂದುಳಿದ ವರ್ಗದ ರಸ್ತೆ ವಿಭಾಗದಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಇರ್ಬೋದು, ಎಲ್ಲದನ್ನೂ ಅಷ್ಟೇ ಉತ್ತಮ ರೀತಿಯಲ್ಲಿ ನಿಭಾಯಿಸಿ, ಮತ್ತು ಈ ಲಿಂಗದಳ್ಳಿ ಮತ್ತು ಭಾಗದಲ್ಲಿ ಏನು ಅತಿ ಈ ವರ್ತೆಗುಂಡಿ ಆಗಿರ್ಬೋದು, ಇನ್ನು ಕೆಲವು ಭಾಗಗಳು ಏನು ತುಂಬ ಒಳಭಾಗದ ಏನು ಊರುಗಳಿದ್ದಾವೆ ಅವೆಲ್ಲವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಅಲ್ಲಿಗೆ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲದನ್ನು ಒಳ್ಳೆ ರೀತಿಯಲ್ಲೇ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಜೊತೆಗೆ ಲಿಂಗದಳ್ಳಿ ಭಾಗದಲ್ಲಿ ಲಿಂಗದಳ್ಳಿ ಊರಿನ ಮುಂದೆ ಒಂದು ಕೆರೆ ಇದೆ. ಆ ಕೆರೆಯಿಂದ ಊರಿನ ಮೇಲ್ಭಾಗದ ಕೆರೆಗೆ ಲಿಫ್ಟ್ ಇರಿಗೇಷನ್ ಮಾಡಿ ಅಲ್ಲಿ ಕೆರೆ ತುಂಬಿಸೋಂಥ ಕೆಲಸ. ಯಾಕಂತ ಹೇಳಿದ್ರೆ ಅದರಿಂದ ಸಾಕಷ್ಟು ಗ್ರೌಂಡ್ ವಾಟರ್ ಲೆವೆಲ್ ಇಂಪ್ರೂವ್ ಆಗಿದೆ. ಜೊತೆಗೆ ರೈತರಿಗೂ ಬರಗಾಲದ ಸಂದರ್ಭದಲ್ಲಿ ಉಪಯುಕ್ತ ಆಗೋಂಥ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಮೊನ್ನೆ ಈ ರೀಸೆಂಟಾಗಿ ಲಿಂಗದಳ್ಳಿ ಭಾಗದಲ್ಲಿ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಆಯಿತು. 2.5 ಕೋಟಿ ನಮ್ಮ ಲಿಂಗದಳ್ಳಿ ರವಿಯವರ ತೋಟದ ಮೇಲ್ಭಾಗದಲ್ಲಿ ಅದನ್ನು ನಿರ್ಮಾಣ ಮಾಡಿ, ಮತ್ತು ಅದನ್ನು ಮೊನ್ನೆ ಅದನ್ನು ಮುಗಿಸಿ ಪೂಜೆಗೂ ಸಹ ಮಾಡಿದ್ರು. ಬೆಡ್ತಳ್ಳಿನಲ್ಲೂ ಅಷ್ಟೇ ಒಂದು 2 ಕೋಟಿ ಅನುದಾನದಲ್ಲಿ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಿಂದ ಆ ಭಾಗದ ರೈತರಿಗೆ ನೀರು ಏನು ಮಳೆಗಾಲದಲ್ಲಿ ಉತ್ತಮ ಮಳೆ ಆಗಿರೋದ್ರಿಂದ ನೀರು ಬಂದು ನಿಲ್ಲುತ್ತೆ. ನೀರು ಬಂದು ನಿಲ್ಲೋದ್ರಿಂದ ಆ ಭಾಗದ ವಾಟರ್ ಟೇಬಲ್ ಏನಿದೆ
ಅದರ ಇಂಪ್ರೂವ್ ಆಗೋದ್ರ ಜೊತೆಗೆ ಅಲ್ಲಿ ಬೋರ್ವೆಲ್ಗಳು ಇಂಪ್ರೂವ್ ಆಗಿ ಆ ಭಾಗದ ರೈತರಿಗಾಗಿರ್ಬೋದು, ದನಕರುಗಳಿಗಾಗಿರ್ಬೋದು ಎಲ್ಲವಕ್ಕೂ ತುಂಬ ಅನುಕೂಲಗಳು ಆಗಿದೆ. ರೈತಾಪಿ ವರ್ಗ ಇವತ್ತು ಅವ್ರನ್ನ ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳೋಂಥ ಕೆಲಸಗಳು ಆ ರೀತಿ ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ವ್ಯಕ್ತಿಗತವಾಗಿ ಜನಗಳಿಗೆ ತಲುಪೋಂಥ ಕೆಲಸ, ಸಂಧ್ಯಾ ಸುರಕ್ಷೆ ಯೋಜನೆಗಳಾಗಿರ್ಬೋದು, ಜೊತೆಗೆ ವಿಧವಾ ಪೆನ್ಷನ್ಗಳಾಗಿರ್ಬೋದು, ಅದೆಲ್ಲದನ್ನು ಮನೆಗೆ ಹೋಗಿ ತಲುಪಿಸೋಂಥ ಕೆಲಸ ಅವ್ರು ಶ್ರೀಮತಿಯವ್ರು ಮಾಡಿದ್ದಾರೆ. ರಾಣಿ ಶ್ರೀನಿವಾಸ ಅದಂತೂ ಎಲ್ಲ ಹೆಣ್ಮಕ್ಳು ತುಂಬ ಮೆಚ್ಕೊಳ್ಳೋಂಥ ಕಾರ್ಯಗಳು. ಜೊತೆಗೆ ಈಗಿನ ಸರ್ಕಾರದಲ್ಲಿ ಬಂದಿರೋಂಥ ಈ ಗ್ಯಾರಂಟಿ ಯೋಜನೆಗಳು ಏನಿವೆ ಅದರ ಅನುಷ್ಠಾನದ ವಿಚಾರದಲ್ಲೂ ಅಷ್ಟೇ ಅದನ್ನು ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಜೊತೆಗೆ ಕರ್ಕೊಂಡು ಎಲ್ಲ ಊರುಗಳಲ್ಲೂ ಅದು ಸಭೆಗಳನ್ನು ನಡೆಸೋದು, ಅಂದರೆ ಹೋಬಳಿ ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಪ್ರತಿಯೊಂದು ಊರನ್ನು ತಲುಪಿ ಅಲ್ಲಿ ಯಾರ್ಯಾರಿಗೆ ಈ ಗ್ಯಾರಂಟಿ ಯೋಜನೆಗಳು ಸರಿಯಾದ ರೀತಿಯಲ್ಲಿ ತಲುಪಿಲ್ಲ ಅದನ್ನು ಗೈಡ್ ಮಾಡಿ ಅದು ಯಾವ ರೀತಿ ಅವರಿಗೆ ತಲುಪಬೇಕು, ಯಾವ ರೀತಿ ಅದರಿಂದ ಉಪಯೋಗ ಪಡ್ಕೊಂಡು ಅವರು ಉತ್ತಮ ರೀತಿಯಲ್ಲಿ ಜೀವನ ನಿರ್ವಹಿಸಬೇಕು ಅನ್ನೋದು ನಿಟ್ಟಿನಲ್ಲಿ ತುಂಬ ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಇವರ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಜೊತೆಗೆ ಜನಗಳ ಜೊತೆ ಸ್ಪಂದಿಸೋ ರೀತಿ ನೋಡಿ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಸಚಿವರಾಗ ಎಲ್ಲ ಅರ್ಹತೆಯೂ ಇದೆ. ಯಾಕಂದರೆ 2ನೇ ಬಾರಿ ಶಾಸಕರಿಗೆ ಆಯ್ಕೆ ಆಗಿದ್ದಾರೆ. ಜೊತೆಗೆ ಎಲ್ಲ ಅರ್ಹತೆಯೂ ಮೈಗೂಡಿಸ್ಕೊಂಡಿದ್ದಾರೆ. ಸಚಿವರಾದಂಥ ಅರ್ಹತೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅದು ಅವರಿಗೆ ಲಭ್ಯವಾಗಲಿ ಅಂತೇಳಿ ಆ ದೇವರಲ್ಲಿ ನಾನು ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಎಲ್ಲರಲ್ಲೂ ನಾನು ಕೇಳ್ಕೊಳ್ತೀನಿ ಇಷ್ಟೇ, ಯಾಕಂದರೆ ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗದೆ ಎಲ್ಲರೊಟ್ಟಿಗೂ ಅವರು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಜೊತೆ ಕರ್ಕೊಂಡು ಹೋಗೋಂಥ ಮನಸ್ಥಿತಿ ಉಳ್ಳವರಾಗಿದ್ದರಿಂದ ಎಲ್ಲ ಕಟ್ಟೆ ಕಡೆ ವ್ಯಕ್ತಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ, ದಯಮಾಡಿ ಮುಂದಿನ ದಿನಗಳಲ್ಲಿ ಇವರ ನಾಯಕತ್ವದಲ್ಲೇ ನಮ್ಮ ಕ್ಷೇತ್ರನ ಮುನ್ನಡೆಸ್ಕೊಂಡು ಹೋಗೋಂಥ ಅವಕಾಶ ಮತ್ತೊಮ್ಮೆ ಸಿಗಲಿ ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಪ್ರಾರ್ಥಿಸ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ.